ವೈದ್ಯ ಪತಿಯ ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿ ಬಲಿಯಾದ್ಲಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿಜಯಪುರದ ಗೌರಿಶಂಕರ ಬಡಾವಣೆಯಲ್ಲಿ ಘಟನೆ ನಡೆದಿರುವಂಥದ್ದು. ಹೆಂಡತಿಗೆ ವೈದ್ಯ ಪತಿ ವರದಕ್ಷಿಣೆಯ ಕಿರುಕುಳ ಕೊಡ್ತಾ ಇದ್ದ ಅಂತ ಆಕೆಯ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಖಾಸಗಿ ಕ್ಲಿನಿಕ್ ಅನ್ನ ಡಾಕ್ಟರ್ ರಾಜಶೇಖರ್ ಶಿರಶ್ಯಾಡ್ ನಡೆಸ್ತಾ ಇದ್ದ. ಪತ್ನಿ ಸವಿತಾ ಶಿರಶ್ಯಾಡ್ನನ್ನ ಆತನೇ ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪವನ್ನ ಸವಿತಾ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ವಿಜಯಪುರ ಮಹಿಳಾ ಠಾಣೆಗೆ ಸವಿತಾಳ ಕುಟುಂಬಸ್ಥರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಸವಿತಾಳ ಪೋಷಕರು ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾಳೆ. ಹೆಂಡತಿಗೆ ಡಾಕ್ಟರ್ ರಾಜಶೇಖರ್ ಕಿರುಕುಳವನ್ನ ಕೊಡ್ತಾ ಇದ್ದ. ವರದಕ್ಷಿಣೆಗಾಗಿ ಹಣ ಬೇಕು, ಬಂಗಾರ ತಗೊಂಡ್ಬರಬೇಕು ಅಂತೇಳಿ ಈ ದಂಪತಿ ಮದುವೆಯಾಗಿ 10 ವರ್ಷ ಆಗಿದೆ. ಇವರಿಗೆ ಮಕ್ಕಳು ಸಹ ಇದ್ದಾರೆ. ಆದರೂ ಕೂಡ ಹೆಂಡತಿಗೆ ವರದಕ್ಷಿಣೆಗಾಗಿ ಕಿರುಕುಳವನ್ನು ಕೊಡ್ತಾ ಇದ್ದ ಅಂತ ಕುಟುಂಬಸ್ಥರು ಆರೋಪಿಸಿರುವಂಥದ್ದು. ಆತನೇ ತನ್ನ ಹೆಂಡತಿಯನ್ನ, ಆತ ಮತ್ತು ಆತನ ಕುಟುಂಬಸ್ಥರು ಸವಿತಾಳನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ ಅಂತ ಸವಿತಾಳ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ವಿಜಯಪುರ ಮಹಿಳಾ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ನಮ್ಮ ವಿಜಯಪುರ ಪ್ರತಿನಿಧಿ ರಾಚಪ್ಪ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಚಪ್ಪ, ಸವಿತಾಗೆ ಡಾಕ್ಟರ್ ಆಗಿದ್ದುಕೊಂಡು ಈತ ವರದಕ್ಷಿಣೆಯ ಕಿರುಕುಳವನ್ನ ಕೊಡ್ತಾ ಇದ್ದ ಅಂತೇಳಿ ಆರೋಪ ಮಾಡ್ತಾ ಇರುವಂಥದ್ದು ಪೋಷಕರು. ಸದ್ಯ ಈ ಆರೋಪಿ ಏನಿದ್ದಾನೆ ಡಾಕ್ಟರ್ ರಾಜಶೇಖರ್, ಈತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರಾ? ಹೇಗಾಯ್ತು, ಏನಾಯ್ತು ಘಟನೆ, ಇದರ ಡೀಟೇಲ್ಸ್ ಏನೆಲ್ಲ ಇದೆ ರಾಚಪ್ಪ? ನವೀನ್, ಪ್ರಮುಖವಾಗಿ ವಿಜಯಪುರ ನಗರದಲ್ಲಿ ಏನಂದ್ರೆ ನಿನ್ನೆ ಈ ಒಂದು ಕೊಲೆ ಪ್ರಕರಣದ ಆರೋಪ ಕೇಳಿಬಂದಿತ್ತು. ಪ್ರಮುಖವಾಗಿ ಏನಂದ್ರೆ ಸವಿತಾ ಮತ್ತು ರಾಜಶೇಖರ್ ಕಳೆದ 10 ವರ್ಷಗಳಿಂದ ಮದುವೆ ಆಗಿರ್ತಾರೆ ಮತ್ತು ಸುಖ ಸಂಸಾರಕ್ಕೆ 2 ಮಕ್ಕಳ ಜನ್ಮಿಸಿರ್ತಾರೆ. ಆದ್ರೆ ಆರಂಭದಿಂದಲೂ ಸಹ ಏನು ರಾಜಶೇಖರ್ ಸವಿತಾಳ ಒಂದು ಕಿರುಕುಳ ಕೊಡುವಂತ ಆರೋಪ ಇತ್ತು. ಅಂದ್ರೆ ಪದೇ ಪದೇ ವರದಕ್ಷಿಣೆ ಅಂದ್ರೆ ಬಂಗಾರ ಮತ್ತು ಹಣ ತಂದ್ಕೊಡು ಅಂತೇಳಿ ಕಿರುಕುಳ ನೀಡ್ತಾ ಇದ್ದು. ಜೊತೆಗೆ ಅವ್ರ ಮನೆಯವರು ಸಹ ಅವ್ರಿಗೆ ಹೊಡಿ ಬಡಿಯುವಂತ ಕೆಲಸ ಕೂಡ ಮಾಡ್ತಾ ಇದ್ರು ಅಂತ ಕೂಡ ಅವರು ಏನು ನೊಂದಂತ ಕುಟುಂಬಸ್ಥರು ಕೂಡ ಆರೋಪ ಮಾಡಿರೋದು. ಪ್ರಮುಖವಾಗಿ ಸವಿತಾ ಈಚೆಗೆ ಏನಂತಂದ್ರೆ ಕಳೆದ ಒಂದು 7-8 ದಿನಗಳ ಹಿಂದ್ಗಡೆ ರಾಜಶೇಖರ್ ಮನೆಯಲ್ಲಿ ಒಂದು ಶುಭ ಕಾರ್ಯ ಇತ್ತು. ಆ ಕಾರ್ಯಕ್ಕೂ ಕೂಡ ಬಂಗಾರ ಕೊಡು ಅಂತೇಳಿ ಪೀಡಿಸಿದಂತೆ. ಆ ಪೀಡಿಸಿದಂತಲೇ ಮನೆಯವರು ಕೂಡ ಸಾಲ ಸೂಲ ಮಾಡಿ ಮನೆಯಲ್ಲಿದ್ದಂತ ಕೆಲವೊಂದಿಷ್ಟು ವಸ್ತುಗಳ ಮಾರಾಟ ಮಾಡಿ ಬಂಗಾರವನ್ನ ಕೂಡ ಕೊಟ್ಟಿರುವಂತದ್ದು ಅವ್ರು ಹೇಳ್ತಾ ಇರುವಂತದ್ದು. ಏನಂದ್ರೆ ಪ್ರಮುಖವಾಗಿ ಪದೇ ಪದೇ ಈ ತರ ರಾಜಶೇಖರ್ ನಮಗೆ ಕಿರುಕುಳ ಕೊಡ್ತಾ ಇದ್ದ ಅಂತೇಳಿ ಏನು ಸವಿತಾ ಕೂಡ ತಮ್ಮ ಪೋಷಕರು ಹೇಳ್ತಾ ಇತ್ತು. ಮತ್ತು ಅವರ ಏನು ಸಹೋದರರ ಪತ್ನಿಯರ ಸಹ ಮುಂದೆ ತನ್ನ ಅಳಲನ್ನು ತೋಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಏನು ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಅವ್ರಿಗೆ ಪೋಷಕರಿಗೆ ಅಂದ್ರೆ ಸವಿತಾ ಪೋಷಕರಿಗೆ ಫೋನ್ ಮಾಡಿ, ಇಲ್ಲ ಸವಿತಾ ಬಿದ್ದಿದ್ದಾಳೆ, ತಲೆಗೆ ಪೆಟ್ಟಾಗಿದೆ ಅಂತ, ಜೊತೆಗೆ ಮತ್ತೆ ಇನ್ನೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಈ ರೀತಿ ಎಲ್ಲ ಕಾರಣಗಳನ್ನ ಹೇಳಿ ಅವರನ್ನ ಕರೆಸಿದ ಸಂದರ್ಭದಲ್ಲಿ ನೋಡಿದಂತ ಕುತ್ತಿಗೆಯಲ್ಲಿ ಕೂಡ ಆ ಒಂದು ಉರುಳು ಬಿದ್ದಂತ ಏನು ಅದರ ಮಾರ್ಕ್ ಕೂಡ ಬಿದ್ದಿರ್ತದೆ. ಆ ಸಂದರ್ಭದಲ್ಲಿ ಮೃತಪಟ್ಟ ಸಂದರ್ಭದಲ್ಲಿ ಇವರು ಈಗ ರಾಜಶೇಖರ್ ಮತ್ತು ಆತನ ಕುಟುಂಬಸ್ಥರು ಕೂಡ ಪರಾರಿ ಆಗಿದ್ದಾರೆ. ಈವರೆಗೂ ಕೂಡ ಅವರು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. ಮತ್ತು ಆತ ಏನು ಕ್ಲಿನಿಕ್ ನಡೆಸ್ತಾ ಇದ್ದ ಆ ಕ್ಲಿನಿಕ್ ಕೂಡ ಕಿಲಿ ಹಾಕಿರುವಂತ. ಜೊತೆಗೆ ಪ್ರಮುಖವಾಗಿ ರಾಜಶೇಖರ್ ಒಂದು ಗಣ್ಣನ್ನು ಹಿಡಿದುಕೊಂಡಿರುವಂತ ಫೋಟೋ ಕೂಡ ಲಭ್ಯವಾಗಿರುತ್ತೆ. ಈತ ವೈದ್ಯನೋ ಅಥವಾ ರೂಢಿಯೋ ಅನ್ನುವಂತ ಕೂಡ ಸಂಶಯ ಕೂಡ. ಅಂದ್ರೆ ಪದೇ ಪದೇ ಪತ್ನಿ ಮೇಲೆ ಕಿರುಕುಳ ಕೊಡುವಂತದ್ದು, ಜೊತೆಗೆ ವರದಕ್ಷಿಣೆ ತಂದು ಕೊಡುವಂತ ಕೂಡ ಏನು ಕಿರುಕುಳ ಮಾಡ್ತಾ ಇದ್ದ, ಅದು ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ನೊಂದಂತ ಕುಟುಂಬ ಆರೋಪಿಸಿದೆ. ಆತನಿಗೆ ಮತ್ತು ಆತನ ಕುಟುಂಬಕ್ಕೆ ರಾಜಶೇಖರ ಮತ್ತು ಆತನ ಕುಟುಂಬ ಕೂಡ ಆ ಏನು ತಕ್ಕ ಒಂದು ಶಿಕ್ಷೆಯನ್ನ ಕೊಡಬೇಕು ಪೊಲೀಸರು ಅಂತ ಕೂಡ ಆಗ್ರಹ. ಮತ್ತು ಜೊತೆಗೆ ಏನು ಖಾಸಗಿ ಒಂದು ಶವಾಗಾರದ ಅಲ್ಲಿ ಬೆಳಿ ಅವರ ನೊಂದಂತ ಕುಟುಂಬಸ್ಥರು ಕಣ್ಣೀರಿಡುತ್ತಾ ಅವರ ಒಂದು ಅಳಲನ್ನು ತೋಡಿಕೊಂಡಿದ್ದಾರೆ. ಜೊತೆಗೆ ವರದಕ್ಷಿಣೆ ಕಿರುಕುಳ ಅಂದ್ರೆ ಪ್ರಜ್ಞಾವಂತರೇ ಸಹ ಈ ರೀತಿಯಾದಂತಹ ಕಿರುಕುಳ ನೀಡುವ ಮೂಲಕ ಮಹಿಳೆಗೆ ಅನ್ಯಾಯ ಆಗಿದೆ, ಈ ರೀತಿ ಮುಂದೆ ಆಗ್ಬಾರ್ದು ಅನ್ನೋದು ನಿಜ ಕೂಡ ಅವ್ರ ಕುಟುಂಬಸ್ಥರು ಆಗ್ರಹಿಸುವಂತದ್ದು. ನಾವು ರಾಚಪ್ಪ, ಇಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ ಅಂತೇಳಿ ದೂರು ನೀಡಿರುವಂಥದ್ದು ಅಂತ ತಿಳಿದು ಬರ್ತಾ ಇದೆ. ಹಾಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕತ್ತಲ್ಲಿ ಹಗ್ಗದ ಮಾರ್ಕೆಲ್ಲ ಇತ್ತು ಅಂತ ಕೂಡ ಹೇಳ್ತಾ ಇದ್ರಿ. ಇಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡಿರೋದಾ, ನೇಣು ಬಿಗಿದಿರೋದಾ, ಯಾವ ರೀತಿಯಲ್ಲಿ ನಡೆದಿದೆ ಅಂತ ಘಟನೆ ಇದು? ಈಗ ಸವಿತಾಳ ಪೋಷಕರು ಹೇಳುವಂತೆ ಕತ್ತನ್ನ ಹಿಸುಕಿ ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ ಆರೋಪ ಮಾಡ್ತಾರೆ. ಅಂದ್ರೆ ಅದನ್ನ ಏನು ಹಾಕಿದಂತ ಯಾವುದೇ ಇದು ಗೊತ್ತಾಗಿಲ್ಲ. ಆದ್ರೆ ಅವ್ರ ಮಾರ್ಕ್ ಬಿದ್ದು ಅಂದ್ರೆ ಅವರು ಪೋಷಕರು ಹೋಗಿ ನೋಡಿದ ಸಂದರ್ಭದಲ್ಲಿ ಆ ಮಹಿಳೆಯ ಕತ್ತು ಹಿಸುಕಿದಂತ ಒಂದು ದೃಶ್ಯ ಅವರಿಗೆ ಗೊತ್ತಾಗಿರುವಂತದ್ದು. ಘಟನೆ ಆ ರೀತಿ ಆಗಿರ್ಬೋದು ಅಂತ ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸಿ ಈಗಾಗಲೇ ಪೊಲೀಸರಿಗೆ, ಮಹಿಳಾ ಠಾಣೆ ಪೊಲೀಸರಿಗೂ ದೂರು ನೀಡಿದ. ಜೊತೆಗೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಗೂ ಕೂಡ ದೂರು ನೀಡುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಜೊತೆಗೆ ಏನು ಈಗಾಗಲೇ ಪರಾರಿ ಆಗಿರ್ತಕ್ಕಂಥ ರಾಜಶೇಖರ್ ಮತ್ತು ಆತನ ಕುಟುಂಬಸ್ಥರನ್ನ ಬಂಧಿಸಿ ಅವ್ರ ವಿಚಾರಣೆ ಮಾಡಿ ಅವರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು. ವರದಕ್ಷಿಣೆ ಕಿರುಕುಳ ಈ ರೀತಿ ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅನ್ನೋದು ಕೂಡ ಆಗ್ರಹವನ್ನ ಸವಿತಾರ ಪೋಷಕರು ಮಾಡಿರುವಂತದ್ದು. ಥ್ಯಾಂಕ್ ಯು ರಾಚಪ್ಪ ಡೀಟೇಲ್ಸ್ಗೆ.